ಆತ್ಮೀಯರೇ, ನಿಮಗೆ ಸ್ವಾಗತ. ನಮ್ಮ ಒಂದು ಚಾನಲಿಂದ ಪ್ರಖ್ಯಾತ ಬರಹಗಾರ ಆರ್.ಕೆ. ನಾರಾಯಣ್ ರವರ ವಾಚ್ಮೆನ್ ಆಫ್ ದಿ ಲೇಕ್ ಸೀನ್ ಸೆಕೆಂಡ್ ಭಾಗ 2 ಡ್ರಾಮಾವನ್ನು ಇಂಗ್ಲೀಷ್ನಿಂದ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋಗಳು ಆವಾಗವಾಗ ನಿಮಗೆ ತಲುಪ್ತಾ ಇರ್ತವೆ. ಈಗ ನೋಡೋಣ. Watchman of the Lake, Scene 2. Trumpets blowing, restrained cheering of clouds extra, announce the arrival of the king. Suddenly, there is a confusion as the king is about to pass under a tree. Someone jumps down from its branches. A merely of voices crying, "Where did he jump from? Who is he? Hold him!" ರಣಕಹಳೆಯಂತಹ ತುತ್ತೂರಿ ತೇಲುವ ಗಾಳಿಯಲ್ಲಿ ಸುಮಧುರವಾಗಿ ಮೊಳಗುತ್ತಿತ್ತು. ಜನರ ಗುಂಪಿನ ಉದ್ಘೋಷಗಳು ಮುಗಿಲು ಮುಟ್ಟುವಂತಿತ್ತು. ಆ ಹಾದಿಯಲ್ಲಿ ರಾಜನ ಆಗಮನ ಘೋಷಣೆಯಾಯಿತು. ತಕ್ಷಣ ಅಲ್ಲೊಂದು ಗೊಂದಲ ಸಂಭವಿಸಿತು. ರಾಜನೇ ಏನು ಎಂಬಂತೆ ರಾಜನ ತರಹ ಮರದ ಕೆಳಗೊಬ್ಬರು ಹಾದು ಹೋದಂತಾಯಿತು. ಅಲ್ಲೊಬ್ಬ ಮರದ ಕೊಂಬೆಯಿಂದ ಜಿಗಿದಿದ್ದನು. ಮಿಶ್ರಿತ ಧ್ವನಿಗಳು ಕಿರಿಚಿದಂತೆ ಮಾತನಾಡಿತು. ಅವನು ಎಲ್ಲಿಂದ ನೆಗದ? ಯಾರವನು? ಹಿಡೀರಿ ಅವನನ್ನು. ಕಿಂಗ್: ಸೈಲೆನ್ಸ್. ಹೂ ಇಸ್ ದಿಸ್ ಮ್ಯಾನ್? ನಿಶಬ್ದ. ಯಾರೀ ಮನುಷ್ಯ? ವಾಯ್ಸ್: ಯುವರ್ ಗ್ರೇಷಿಯಸ್ ಮೆಜೆಸ್ಟಿ, ದಿಸ್ ಮ್ಯಾನ್. ಕಿಂಗ್: ವಿ ವಿಲ್ ಹಿಯರ್ ದಿ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್. ಅವನ ಬಗೆಗಿನ ಮಾತುಗಳನ್ನು ನಾವೀಗ ಕೇಳಲಿದ್ದೇವೆ. ವಾಯ್ಸ್: ಯುವರ್ ಮೆಜೆಸ್ಟಿ, ಹಿ ಈಸ್ ಅನ್ವರ್ತಿ ಆಫ್ ಯುವರ್ ಮೆಜೆಸ್ಟೀಸ್ ನೋಟಿಸ್. ಸಾರ್ವಭೌಮತ್ವವುಳ್ಳ ರಾಜ ಗಾಂಭೀರ್ಯದ ಸೂಚನೆಯನ್ನು ಪಾಲಿಸಲು ಅವನು ಅಯೋಗ್ಯನಾಗಿದ್ದಾನೆ. ಕಿಂಗ್: ವಿ ವಿಲ್ ಹಿಯರ್ ದಿ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್. ಲೆಟ್ ಹಿಮ್ ಬಿ ಬ್ರಾಟ್ ಫಾರ್ವರ್ಡ್. The man is dragged before the king. Who are you? Where did you drop from? King: ಆ ವ್ಯಕ್ತಿಯನ್ನು ರಾಜನೆದುರು ಎಳೆದು ತರುತ್ತಾರೆ. ನೀನು ಎಲ್ಲಿಂದ ಇಲ್ಲಿಗೆ ಬಂದೆ? ರಾಜ ಕೇಳುತ್ತಾನೆ. ಮಾರ ಟೆಲ್ಲಿಂಗ್: ಯುವರ್ ಗ್ರೇಷಿಯಸ್ ಮೆಜೆಸ್ಟಿ, I am an unworthy dog, but I have a word to convey to your gracious sirs, and after I have uttered it, I shall gladly allow myself to be trampled under the feet of the mighty elephant which bears your royal person. ಘನವೆತ್ತ ದಯಾಪರನಾದ ದೊರೆ, ನಿಮಗೆ ಮೊರೆ ಹಿಡಿಯುವುದೇನೆಂದರೆ, ನಾನೊಂದು ಅಯೋಗ್ಯ ನಾಯಿ. ಆದರೂ ನಾನು ಹೇಳಲೇಬೇಕೆಂದಿರುವ ಮಾತೊಂದಿದೆ ನಿಮಗೆ. ಆ ನಂತರ ನನ್ನನ್ನು ಬಲಯುತವಾದ ಆನೆಯ ಕಾಲಿನಿಂದ ರಾಜಭಟರ ನೆರವಿನಿಂದ ತುಳಿಸಿಕೊಳ್ಳಲು ನಾನು ಸಂತೋಷದಾಯಕವಾಗಿ ತಯಾರಾಗಿದ್ದೇನೆ. ಕಿಂಗ್: ವೇರ್ ವರ್ ಯು ಆಲ್ ದ ಟೈಮ್ ಇನ್ ದ ಟ್ರೀಸ್? ಬಹಳ ಸಮಯದಿಂದ ಆ ಮರದಲ್ಲಿ ಎಲ್ಲಿ ಅಡಗಿದ್ದೆ ನೀನು? ಮಾರ: Yes, your majesty, I was there since the cock crew this morning. I knew the royal passage lay here. ನಿಜ ದೊರೆಯೇ, ರಾತ್ರಿ ಇಡೀ ಬೆಳಿಗ್ಗೆ ಕೋಳಿ ಕೂಗುವವರೆಗೂ ನಾನು ಮರದ ಮೇಲೆಯೇ ಇದ್ದೆ. ನನಗೆ ಗೊತ್ತಿತ್ತು ರಾಜ ಪರಿವಾರ ಈ ಮಾರ್ಗದಲ್ಲೇ ಸಂಚಲನ ನಡೆಸುವುದೆಂದು. ಕಿಂಗ್: ವೇಟಿಂಗ್ ಇನ್ ಎ ಟ್ರೀ? ಮರದಲ್ಲೇ ಕಾಯ್ತಾ ಇದ್ದ? ಯು ಕುಡ್ ಹ್ಯಾವ್ ಆಸ್ಕ್ಡ್ ಫಾರ್ ಎನ್ ಆಡಿಯನ್ಸ್. ಯಾರನ್ನಾದರೂ ಸಹಾಯಕ್ಕೆ ಕರೆಯಬಹುದಿತ್ತಲ್ಲ. ಮಾರ: ದೇ ಸ್ಟೋನ್ಡ್ ಮೀ ಅಟ್ ಸೈಟ್ and commanded me to take myself out of the village. When I still appeared, they bound and threw me in a cellar. But the man who was my jailer, though again in appearance has the soul of a baby, he let me go when he heard of my dream on the command of the goddess. And I slipped out unseen and climbed this tree, and I hid myself in its leaves, waiting and praying for your majesty's gracious arrival.
ಕಾಣಿಸಿಕೊಂಡಿದ್ರೆ ಕಲ್ಲಿಟ್ಟು ಬೀಳ್ತಿತ್ತು ನನಗೆ. ಆ ಗ್ರಾಮದಿಂದ ಹೊರಹೋಗಲು ಆಜ್ಞೆಯಾಗಿತ್ತು ನನಗೆ. ಕಾಣಿಸಿಕೊಂಡಿದ್ರೆ ಕಟ್ಟಿ ಜೈಲಿಗೆ ಎಸೆತಿದ್ರು. ಆದರೆ ಒಬ್ಬ ಮನುಷ್ಯ, ನನ್ನ ಜೈಲರ್, ಆ ದೈತ್ಯ ಮಗುವಿನಂತಹ ಆತ್ಮವುಳ್ಳವನು, ನನ್ನ ಕನಸು ಮತ್ತು ದೇವರ ಆಜ್ಞೆಯನ್ನು ಕೇಳಿದ ಅವನು ನನ್ನನ್ನು ಬಿಡುಗಡೆಗೊಳಿಸಿದ. ಅಲ್ಲಿಂದ ಕಳಚಿದ ನಾನು ಯಾರಿಗೂ ಕಾಣಿಸದೆ ಮರವನ್ನೇರಿದೆ. ಅದರ ಎಲೆಗಳಿಂದ ನನ್ನನ್ನು ಮರೆಮಾಚಿಕೊಂಡೆ. ಅಲ್ಲೇ ಕಾಯುತ್ತಿದ್ದೆ ಮತ್ತು ಪ್ರಾರ್ಥಿಸುತ್ತಿದ್ದೆ, ಪ್ರಭುವೇ, ನಿಮ್ಮ ಆಗಮನಕ್ಕಾಗಿ. ಕಿಂಗ್: ವಾಟ್ ಡು ಯು ವಾಂಟ್? ನಿನಗೆ ಆಗಬೇಕಾಗಿರುವುದೇನು? ಮಾರ: Now listen to me, Most High. Where your Majesty now stands is a sacred spot. There once stood the great Hanuman on the day Lakshmana was wounded in the battlefield at Lanka and lay in deadly faint. Guided by omens, Hanuman came here, and then he went up the mountain in whose shadow your Majesty is resting now. There on its crest he found Sanjeevani. He flew to Lanka with it, and it at its breath Yama's messenger fled, and Lakshmana rose to his feet with a new life. Such was the power of Sanjeevani, and where it grew there arose a stream which came down the mountain and now flows past your Majesty's feet. It is called the Veda. Its water is the very life blood of your Majesty's humble subjects. ಲಕ್ಷ್ಮಣನು ರಣಾಂಗಣದಲ್ಲಿ ಗಾಯಗೊಂಡು ಬಳಲಿ ಬಿದ್ದಾಗ ಹನುಮಂತನು ಪರ್ವತವೊಂದರಲ್ಲಿ ಸಂಜೀವಿನಿಯನ್ನು ಕಂಡುಹಿಡಿದು ತಂದು ಲಕ್ಷ್ಮಣನನ್ನು ಮರುಚೇತನಗೊಳಿಸುತ್ತಾನೆ. ಸಂಜೀವಿನಿಯು ಬೆಳೆಯುವ ನೀರಿನ ಮಹಿಮೆಯನ್ನು ವರ್ಣಿಸುತ್ತಾನೆ. ಕಿಂಗ್: ಡು ದ ವಾಟರ್ಸ್ ಫ್ಲೋ ಆನ್ ದಿ ಮಂತ್ಸ್ ಆಫ್ ದ ಇಯರ್? ವರ್ಷದ ಎಲ್ಲ ತಿಂಗಳಲ್ಲಿಯೂ ಆ ನೀರು ಹರಿಯುವುದೇ? ಮಾರ: Your Majesty, I am coming to it. The water has flowed on since the day Hanuman took the Sanjeevani. Its birth is in the fleeting mists of the mountain top, and it dances its way through rare flowers and forests which clothe the mountainside before it comes down to our village. And what do we do, my lord? Have I will repeat the command of the goddess. I saw her in a vision as I lay in my hut. I had never seen her before. She stood before me, her tresses flying in the wind. There were stars in her coronet. A ruby as big as the eyes of that elephant sparkled on her forehead. For a red mark her garment was of gold woven with lightning. A look at her and I knew it was the mother. I fell at her feet and she sighed. The river Veda, which you see at the foot of the hill and from which you drink water, is my very own plaything. It carries in its bosom the nectar which rivers guards and nourishes mortal. But when the summer sun bakes your soil, I keep my pet sheltered in the cool glades of the mountain, and then you die of brat. When summer ends and you have water again, you take what you want and allow the precious stream to dissipate and perish in the foul marshes far off. I command you, tell your king to build a tank and not to let Veda leave this village. Give her a home. These were the words of the goddess. I have repeated them. Your Majesty may trample me down under your elephant now. ನಿಮ್ಮ ಕೃಪೆ, ನಾನು ಅದಕ್ಕಾಗೇ ಬಂದಿದ್ದು. ಹನುಮಂತನು ಸಂಜೀವಿನಿಯನ್ನು ಕಿತ್ತಾಗಿನಿಂದ ನೀರು ಹರಿಯುತ್ತಲೇ ಇದೆ. ಪರ್ವತದ ತುದಿ ಇದರ ಹುಟ್ಟು. ನಮ್ಮ ಗ್ರಾಮಕ್ಕೆ ಬರುವವರೆಗೂ ಗಿರಿ ಕಂದರಗಳ ದಟ್ಟಾರಣ್ಯಗಳ ಒಡಲಿನಿಂದ ನರ್ತಿಸುತ್ತಲೇ ಬರುವ ನದಿ ಇದು. ಮತ್ತು ನಾನೇನು ಮಾಡುವುದಿದೆ ನನ್ನ ದೊರೆಯೇ? ಇಲ್ಲೀಗ ದೇವರ ಆಜ್ಞೆಯನ್ನು ನಾನು ಪ್ರತಿಧ್ವನಿಸುತ್ತಲೇ ನೆಂದು ಅವಳನ್ನು ನೋಡಿರಲಿಲ್ಲ. ಆಗ ನೋಡಿದೆ ನನ್ನ ಗುಡಿಸಲಿನಲ್ಲಿ
ನನ್ನೆದುರು ನಿಂತಿದ್ದಳು. ಆ ಕೇಶರಾಶಿ ಗಾಳಿಯಲ್ಲಿ ತೇಲಿದಂತೆ ಅವಳ ಕಿರೀಟದಲ್ಲಿ ನಕ್ಷತ್ರಗಳು ಝಳಪಿಸುತ್ತಿದ್ದವು. ಚಿನ್ನ ಮಿಶ್ರಿತ ವರ್ಣಮಯ ಅಲಂಕಾರಿಕ ಬಟ್ಟೆಯು ಫಳಫಳಿಸಿ ಬೆಳಕಾಗಿ ಮಿನುಗುತ್ತಿತ್ತು. ಅವಳೆಡೆಗಿನ ಒಂದು ನೋಟ ನನಗೆ ಗೊತ್ತು. ಅವಳು ನನ್ನವ್ವ ಪಾದಗಳೆಡೆಗೆ ಎರಗಿದೆ. ಪರ್ವತಗಳ ಪಾದದಿಂದ ಬರುವ ವೇದಾನದಿ, ನೀವು ಕುಡಿಯುವ ವೇದಾನದಿ, ನನ್ನ ನೆಚ್ಚಿನ ಆಟದ ತಾಣ. ಜೇನಿನಂತಹ ಸವಿ ಮಕರಂದವನ್ನು ಹೊತ್ತೆ ನೀರಾಗಿ ನದಿಯಾಗಿ ಹರಿಯುವಳು ವೇದ. ಬೇಸಿಗೆಯಲ್ಲಿ ಬರ ಕಾಣಿಸಿದರೂ ಆ ನಂತರದ ದಿನಗಳಲ್ಲಿ ನೀರು ಇದ್ದೇ ಇರುತ್ತದೆ. ಆದರೂ ನಿನ್ನ ರಾಜನಿಗೆ ತಿಳಿಸು, ವೇದಾ ನದಿಗೆ ಇಲ್ಲೊಂದು ಟ್ಯಾಂಕ್ ಕಟ್ಟಿಸು. ವೇದ ನಿಮ್ಮ ಗ್ರಾಮದಲ್ಲಿ ಸದಾಕಾಲ ಉಳಿದಿರಲಿ. ಇದಿಷ್ಟು ಆ ದೇವತೆ ಆಡಿದ ದೇವರ ಮಾತುಗಳು. ನನ್ನ ದೊರೆ, ನಾನು ಹೇಳಲೇಬೇಕಾಗಿದ್ದ ನನ್ನೆಲ್ಲ ಮಾತುಗಳು ಮುಗಿದವು. ನೀವೀಗ ನಿಮ್ಮ ಆನೆಯ ಕಾಲಿನಿಂದ ನನ್ನನ್ನು ತುಳಿಸಬಹುದು. ಕಿಂಗ್, ಫಾರ್ ಫ್ರಮ್ ಇಟ್. ಯು ಹ್ಯಾವ್ ದಿ ಗ್ರೇಸ್ ಆಫ್ ಗಾಡ್ಸ್ ಅಪಾನ್ ಯು. ಯುವರ್ ವರ್ಡ್ಸ್ ಆರ್ ವೇಟಿ. ವೆನ್ ವಿ ರಿಟರ್ನ್ ದಿಸ್ ವೇ ಟುಮಾರೋ, ಅಕಂಪನಿಂಗ್ ಅಸ್ ಟು ದಿ ಕ್ಯಾಪಿಟಲ್. ಆ ಮಾತನ್ನು ದೂರ ಇಡು. ದೇವರ ಆಶೀರ್ವಾದ ಮತ್ತು ಪ್ರಭಾವಗಳು ನಿನ್ನ ಮೇಲೆ ಇದೆ. ನಿನ್ನ ಪ್ರತಿ ಮಾತು ತೂಕವಾದುವು, ಮೌಲ್ಯವುಳ್ಳದ್ದು. ನಾವು ಈ ಮಾರ್ಗದಲ್ಲಿ ನಾಳೆ ಹಿಂದಿರುಗುವಾಗ ನೀನು ನಮ್ಮೊಂದಿಗೆ ರಾಜಧಾನಿಗೆ ಬರಬೇಕು. ಮಾರ, forgive me, gracious one. I have only these rags to wear, and I am Mara the mad. How can I follow your majesty to the capital? ಇದಾಗದು. ನನ್ನದು ತಪ್ಪಿದ್ದಲ್ಲಿ ಕ್ಷಮಿಸಿ. ಇದೊಂದೇ ಹರಕು ಬಟ್ಟೆ ನನ್ನಲ್ಲಿರುವುದು. ನಾನು ಮಾರ, ಹುಚ್ಚ. ಹೀಗಿದ್ದು ನಿಮ್ಮ ಕೃಪಾದೇಶದಿಂದ ನಾನು ಹೇಗೆ ರಾಜಧಾನಿಗೆ ಬರಲು ಸಿದ್ಧಗೊಳ್ಳಲಿ? ಕಿಂಗ್, ಅವರ್ ಕಮಾಂಡ್ ಈಸ್ ಕ್ಲಿಯರ್. ನನ್ನ ಆಜ್ಞೆ ಸ್ಪಷ್ಟವಾಗಿದೆ. ಮಾರ, ಐ ಒಬೆ. ನಾನು ವಿಧೇಯ. ಇದುವರೆಗೂ ಆರ್ ಕೆ ನಾರಾಯಣರ ವಾಚ್ಮೆನ್ ಆಫ್ ದಿ ಲೇಕ್ ಸೀನ್ 2 ಭಾಗ 2 ಕೇಳಿದಿರಿ. ಇದರ ಭಾಗ 3, 4 ಮತ್ತು 5 ಮುಂದಿನ ದಿನಗಳಲ್ಲಿ ತರಲಿದ್ದೇವೆ. ನಮ್ಮ ವಿಡಿಯೋಗಳು ಆಗಾಗ ನಿಮಗೆ ತಲುಪೋದಕ್ಕೋಸ್ಕರವಾಗಿ ತಾವು ಈ ವಿಡಿಯೋ ಮೇಲ್ಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋಗಳು ಆಗಾಗ ತಲುಪ್ತಾ ಇರ್ತವೆ. ಹಾಗೂ ತಾವು ಮರೆಯದೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ವಿಡಿಯೋವನ್ನು ನೋಡಿದ ನಿಮಗೆ ಧನ್ಯವಾದಗಳು.